ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸರ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತಕ್ಕಂತ ಜಿಲ್ಲೆಯ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಸರ್ಕಾರದ ನೌಕರಿ ಮತ್ತು ಖಾಸಗಿ ನೌಕರಿ ಇರ್ತಕ್ಕಂಥವರು ಬಹುಶಃ 8% ಇರಬಹುದು. ಆದರೆ ಇವತ್ತು ರೈತರು ಸುಮಾರು 45-50% ರೈತರ ದುಡಿಮೆ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನು ನಾವ್ಯಾರು ಮರೆಯಲಿಕ್ಕಾಗಲ್ಲ. ಅದರಿಂದ ಇವತ್ತು ನಮ್ಮ ರೈತರ ಪರವಾಗಿ ಹಲವಾರು ರೀತಿಯ ಯೋಜನೆಗಳು ಜಾರಿಗೆ ಬರಬೇಕು ಅಂತಕ್ಕಂಥದ್ದೇನಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ವರ್ಷ ಕೆಲವು ರೈತ ಪರವಾದಂಥ ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಏನಿಲ್ಲ ಇದರ ಕೃಷಿಕರಿಗೆ ಈ ಹಣವನ್ನ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಾವು ತುಂಬಾ ಏನು ಬೇರೆ ಇವತ್ತು 19ನೇ ಕಂತಿನ ಹಣವನ್ನು ಇವತ್ತು ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಉಡುಪಿ ಜಿಲ್ಲೆಗೆ 1,28,985 ಮಂದಿ ಫಲಾನುಭವಿಗಳಿಗೆ 25.80 ಲಕ್ಷ 25 ಕೋಟಿ 80 ಲಕ್ಷ ಹಣ ಇವತ್ತು ಅಧಿಕೃತವಾಗಿ ಈಗ ಬಿಡುಗಡೆ ಆಗುತ್ತೆ. ಒಟ್ಟಾರೆ ಇದೊಂದು ಬಹಳ ದೊಡ್ಡ ಕ್ರಾಂತಿಕಾರಿ ಯೋಜನೆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ 25 ಕೋಟಿ 80 ಲಕ್ಷ ಬಿಡುಗಡೆಯಾಗಿದೆ ಮತ್ತು ಇಲ್ಲಿಯವರೆಗೆ ಸುಮಾರು 490 ಕೋಟಿ 40 ಲಕ್ಷ ಹಣ ಬಿಡುಗಡೆಯಾಗಿದೆ. ಇಲ್ಲಿ ನೋಡಿ, ಎಲ್ಲರೂ ಈ ಕ್ಯಾಮ್ರಾ ಅಲ್ಲಿ ನೋಡಿ. ಸುತ್ತೂರು ಸ್ವಾಮಿಗಳು ಮೈಸೂರಿನಲ್ಲಿ ಹೋಗಿದ್ದಾರೆ, ಅಲ್ಲೊಂದು ಕಾರ್ಯಕ್ರಮ ಬಳ್ಳಾರಿಯಲ್ಲಿ ಹೋಗಿದ್ದಾರೆ, ಅದು ಸಹಿತ ಕಾರ್ಯಕ್ರಮ ಮಾಡಬೇಕು. ಇದು ಪ್ರತಿ ವರ್ಷವೂ ಸಹಿತ ಒಂದು ಪದ್ಧತಿ ಆಗಬೇಕು. ಪದವಿಯನ್ನು ಕೊಡ್ತಕ್ಕಂಥ ನನಗೆ 7 ದಿನಗಳ ಕಾಲ ಹೆಂಡತಿಯನ್ನು ಬಿಟ್ಟು ಗಂಡ ಇರೋದು, ಗಂಡನನ್ನು ಬಿಟ್ಟು ಹೆಂಡತಿ ಇರೋದು ಬಹಳ ಕಷ್ಟದ ಕೆಲಸ. ಫುಡ್ ಬ್ಯಾಟ್ನಲ್ಲಿ ಸಾಮಾನ್ಯವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಸ್ಕೌಟ್ಸ್ನ ವಿಚಾರಗಳನ್ನು ತಿಳ್ಕೊಂಡಿರ್ತೀನಿ. ನಿಮ್ಮ ಜ್ಞಾನಕ್ಕೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪದವಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇದು ಕಾಪಿ ಹೊಡಿದೆ, ಶ್ರಮ ಹಾಕಿ ಕುಟುಂಬದ ಒಪ್ಪಿಗೆ ಪಡೆದು ಮಾಡಿರ್ತಕ್ಕಂಥ ಒಂದು ಅತ್ಯಂತ ಜೀವನದ ಹರ್ಷವನ್ನು ಉಂಟು ಮಾಡತಕ್ಕಂಥ ಒಂದು ಪದವಿ. The conference will highlight knowledge sharing and promoting professional first present here to share their thoughts. First,
peacekeeping missions with a higher percentage of female personnel have been more effective in reducing violence and achieving long-lasting peace agreements. It is therefore essential that we induct more women in UN peacekeeping missions. It gives me great satisfaction that a large number of women are also serving in the armed forces and the police services in India. I am happy to see here Major Radhika Sen, who led the contingent of the Quick Reaction Fighting Vehicles at the Republic Day Parade last month in New Delhi. Dear peacekeepers, this year marks 25 years since the unanimous adoption of the landmark UN Security Council resolution on women, peace and security. Equality is at the heart of the United Nations Charter, and gender equality is an integral part of this vision. Your presence here is symbolic of our common desire for further these principles. I hope that the discussions over the next 2 days will enrich your understanding of the different facets of peacekeeping. I understand that many of you have already served or would be serving in UN peacekeeping missions in various capacities. Having met you, I am reassured that the future holds promise. I extend my best wishes to you. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.